Hi, hello, namaste. Welcome back to Start Smart by Maitri Academy YouTube channel. Previously ನಾವು ಆಲ್ರೆಡಿ PGCET MCA ಅವರಿಗೆ ಸಂಬಂಧಪಟ್ಟ ಹಾಗೆ ಫಂಡಮೆಂಟಲ್ಸ್ ಆಪರೇಷನ್ಸ್ ಏನಿದೆ ಆಲ್ಜಿಬ್ರಾದು ಅದನ್ನ ಸ್ಟಡಿ ಮಾಡಿದ್ದೀನಿ ಪಾರ್ಟ್ 1 ಅಲ್ಲಿ. ಈಗ ಪಾರ್ಟ್ 2 ಅಲ್ಲಿ ಅದರ ಕಂಟಿನ್ಯೂಯೇಷನ್ ಇಂಡಿಸಿಸ್ ಅಂತ ಒಂದು ಟಾಪಿಕ್ ಇದೆ. ಸೊ ಈ ಇಂಡಿಸಿಸ್ ಅಲ್ಲಿ ದೇ ಆರ್ ಆಸ್ಕಿಂಗ್ 1 ಕ್ವೆಶ್ಚನ್ ಫಾರ್ 1 ಮಾರ್ಕ್ಸ್. ಸೊ ಈ ಇದರಲ್ಲಿ ನಾನು ಇಂಡಿಸಿಸ್ಗೆ ಸಂಬಂಧಪಟ್ಟಂತಹ ಪ್ರಾಪರ್ಟೀಸು ಮತ್ತೆ ಕ್ವೆಶನ್ಸ್ ಅನ್ನ ಹೇಗೆ ಕೇಳ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ಇಂಡಿಸಿಸ್ ಅಂದ್ರೆ ಏನು ಅದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಇಂಡಿಸಿಸ್ ಆರ್ ಇಂಡೆಕ್ಸ್ is a number that explains the number of times any given number. ಸೊ ಈ ಡೆಫಿನೇಷನ್ ಎಲ್ಲ ಬಿಟ್ಬಿಡಿ. ಇಂಡಿಸಿಸ್ ಅಂದ್ರೆ ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್, ನೀವು ಸ್ಕ್ವೇರ್ಸ್ ಈಗ 2 ಸ್ಕ್ವೇರ್ ಬರೀತೀರಾ, 3 ಪವರ್ 4 ಅಂತ ಬರೀತೀರಾ, 5 ಪವರ್ 8 ಅಂತ ಬರ್ತೀರಾ. ಈ ಪವರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ ಗೊತ್ತಾ? ಈ ರೀತಿ ಪವರ್ ಅಲ್ಲಿ ಒಂದು ನಂಬರ್ ಅನ್ನ ಅಥವಾ ಒಂದು ವೇರಿಯೇಬಲ್ ನ ರೆಪ್ರೆಸೆಂಟ್ ಮಾಡೋದನ್ನ ನಾವು ಇಂಡಿಸಿಸ್ ಅಂತ ಕರಿತೀವಿ. ಆಯ್ತಾ? ಇಲ್ಲಿ ಎಕ್ಸಾಂಪಲ್ ಅಂತ ನೋಡಿ, ಇಲ್ಲಿ a ಪವರ್ m ಟೈಮ್ಸ್ ಇದೆ, ಅದನ್ನ ಏನಂತ ಬರೀತೀವಿ? a ಪವರ್ m ಅಂತ. ಸೊ ಇನ್ ಮ್ಯಾಥ್ಸ್ ಇಂಡಿಸಿಸ್ ಮೀನ್ಸ್ ಪವರ್ ಆಗಿರ್ಬೋದು ಅಥವಾ ಎಕ್ಸ್ಪೋನೆಂಟ್ ಆಗಿರ್ಬೋದು, ವಿಚ್ ಈಸ್ ರೈಸ್ ಟು ಅ ನಂಬರ್ ಆರ್ ವೇರಿಯಬಲ್. ಅದು ನಂಬರ್ ಮೇಲೆ ಪವರ್ ಆದ್ರೂ ಬರೀಬಹುದು ಅಥವಾ ವೇರಿಯಬಲ್. ಫಾರ್ ಎಕ್ಸಾಂಪಲ್ ನಾವು ಸಮ್ ಈಕ್ವೇಶನ್ಸ್ ನ ಬರೆಯುವಾಗ ತಗೊಳ್ತೀವಲ್ವಾ, ಎಕ್ಸ್ ಸ್ಕ್ವೇರ್ ತಗೊಳ್ತೀವಿ, ವೈ ಕ್ಯೂಬ್ ತಗೊಳ್ತೀವಿ, ಝೆಡ್ ಪವರ್ 4 ತಗೊಳ್ತೀವಿ. ಇದನ್ನೆಲ್ಲ ಪವರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಈಗ 2 ಪವರ್ 3 ಅಂತ ಇದೆ ಅಂದ್ರೆ 2 ಅನ್ನೋದು 3 ಟೈಮ್ಸ್ ಇದೆ ಅಂತ ಅರ್ಥ. 2 ಇಂಟು 2 ಇಂಟು 2. ಸೊ 2 ಅನ್ನೋದು 3 ಟೈಮ್ಸ್ ಇರೋದನ್ನ ನಾವು ಪವರ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದಾಗ ಏನಾಗುತ್ತೆ? 2 ಪವರ್ 3 ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ y ಇಂಟು ವೈ ಇಂಟು ವೈ ಇಂಟು ವೈ ಅಂತ ಇದೆ. ಎಷ್ಟು ಟೈಮ್ ಇದೆ y ಇಲ್ಲಿ ನಾವು ಕೌಂಟ್ ಮಾಡಿದಾಗ? 4 ಟೈಮ್ಸ್ ಇದೆ. ಸೊ y ಪವರ್ 4. ಯಾವುದನ್ನ ನಾವು ಪವರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅದನ್ನ ಏನಂತ ಕರಿತೀವಿ? ಇಂಡಿಸಿಸ್ ಅಥವಾ ಇಂಡೆಕ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದೇ ಇಂಡಿಸಿಸ್ ಅಲ್ಲಿ ಸಮ್ ರೂಲ್ಸ್ ಇದೆ. ಈ ರೂಲ್ಸ್ ಗಳನ್ನ ನೀವು ನೀಟಾಗಿ ತಿಳ್ಕೋಬೇಕು, ಯಾಕೆಂದ್ರೆ ನೆಕ್ಸ್ಟ್ ಬರುವಂತ ಟಾಪಿಕ್ ಲಾಗರಿದಮ್ ಏನಿದೆ ಅದನ್ನ ಈ ಒಂದು ಇಂಡಿಸಿಸ್ ರೂಲ್ಸ್ ಅನ್ನು ಅಲ್ಲಿ ವೆರಿ ಇಂಪಾರ್ಟೆಂಟ್. ಇದೆಲ್ಲಾ ರೂಲ್ಸ್ ನಾವು ಅಲ್ಲಿ ಯೂಸ್ ಮಾಡ್ತೀವಿ. ಸಮ್ ರೂಲ್ಸ್ ಮತ್ತೆ ಲಾ ಇದೆ. ಫಸ್ಟ್ ಒನ್ ಏನಿದೆ ಅಂತ ನೋಡೋಣ. a ಪವರ್ m ಇಂಟು a ಪವರ್ n ಇಸ್ ಈಕ್ವಲ್ ಟು a ಪವರ್ m ಪ್ಲಸ್ n. ಯಾವುದಾದ್ರೂ ಎರಡು ನಂಬರ್, ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ a ಪವರ್ m ಅಲ್ಲಿ ಈ ಏನಂತ ಕರಿತೀರಾ? ಬೇಸ್ ಅಂತ ಕರಿತೀರಾ. ಈ ಪವರ್ ಅನ್ನ ಏನಂತ ಕರಿತೀರಾ ನೀವು? ಇಲ್ಲಿ m ಅಂತ ಇದೆಯಲ್ಲ ಅದನ್ನ ಪವರ್ ಅಂತ ಕರಿಬಹುದು ಅಥವಾ ಇಂಡೆಕ್ಸ್ ಅಂತ ಕರಿಬಹುದು. ಪವರ್ ಅಂತ ಕರಿಬಹುದು ಅಥವಾ ಇಂಡೆಕ್ಸ್ ಅಂತ ಕರಿಬಹುದು. ಯಾವ ಎರಡು ನಂಬರ್ಗೆ ಬೇಸ್ ಸೇಮ್ ಇರುತ್ತೆ, ಬೇಸ್ ಸೇಮ್ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೂ a ಇದೆ ಬೇಸು, ಇಲ್ಲೂ a ಇದೆ. ಬೇಸ್ ಸೇಮ್ ಇದ್ದು ಪವರ್ ಚೇಂಜ್ ಇರಬಹುದು. ಬೇಸ್ ಸೇಮ್ ಇದ್ದಾಗ ಅದನ್ನ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ 2 ಪವರ್ m ಇಂಟು 2 ಪವರ್ n ಇಸ್ ಈಕ್ವಲ್ ಟು 2 ಬೇಸ್ ಸೇಮ್ ಇದೆ, 2 ಬೇಸ್ ಸೇಮ್ ಇದೆ. ಸೊ ಏನಂತ ಬರೀಬಹುದು? ಈ ಎರಡೂ ಪವರ್ ಅನ್ನ ನಾವು ಮಲ್ಟಿಪ್ಲಿಕೇಶನ್ ಇದ್ದು ಬೇಸ್ ಸೇಮ್ ಇದ್ದಾಗ ಏನ್ ಮಾಡಬಹುದು? ಆಡ್ ಮಾಡ್ತೀವಿ. ಪವರ್ ಅನ್ನ ಮಲ್ಟಿಪ್ಲಿಕೇಶನ್ ಇದ್ದಾಗ ಆಡ್ ಮಾಡ್ತೀವಿ, ಬೇಸ್ ಸೇಮ್ ಇದ್ರೆ. ಸೊ ನೆಕ್ಸ್ಟ್ ರೂಲ್ಗೆ ಹೋದ್ರೆ ನೀವು a ಪವರ್ m ಬೈ a ಪವರ್ n ಡಿವಿಷನ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ಇಲ್ಲೂ ಅಷ್ಟೇ a ಮತ್ತೆ a ಬೇಸ್ ಏನಿದೆ ಎರಡೂ ಕೂಡ ಸೇಮ್ ಇದೆ, ಪವರ್ ಮಾತ್ರ ಚೇಂಜಸ್ ಇದೆ. ಡಿವಿಷನ್ ಫಾರ್ಮ್ಯಾಟ್ ಅಲ್ಲಿ ಇದ್ದಾಗ ಬೇಸ್ ಸೇಮ್ ಇದ್ದು ಪವರ್ ಚೇಂಜಸ್ ಇದ್ರೆ ಅದನ್ನ ಸಬ್ಸ್ಟ್ರಾಕ್ಟ್ ಮಾಡಬಹುದು. a ಪವರ್ m ಮೈನಸ್ n ಅಂತ ಬರೀಬಹುದು. ಫಾರ್ ಎಕ್ಸಾಂಪಲ್ ಈಗ 3 ಪವರ್ 2 3 ಪವರ್ ಇದನ್ನ ಅಂತ ತಗೊಳ್ಳೋಣ, ಇದನ್ನ 10 ಅಂತ ತಗೊಳ್ಳೋಣ. 3 ಪವರ್ 12 3 ಪವರ್ 10 ಅಂತ ಇದೆ. ಎರಡೂ ಬೇಸ್ ಸೇಮ್ ಇದೆ. ಸೊ ಇದನ್ನ ಏನಂತ ಬರೀಬಹುದು? ಇದು ಡಿವಿಷನ್ ಇದೆ, ಇದ್ರ ಮಧ್ಯ ಡಿವಿಷನ್ ಇದ್ದಾಗ ಅದನ್ನ ಸಬ್ಸ್ಟ್ರಾಕ್ಷನ್. 3 ಪವರ್ 12 ಮೈನಸ್ 10. ಸೊ 3 ಪವರ್ 2 ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇದ್ದು ಬೇಸ್ ಸೇಮ್ ಇದ್ರೆ ಅದನ್ನ ಆಡ್ ಮಾಡಬಹುದು. ಡಿವಿಷನ್ ಇದ್ದು ಬೇಸ್ ಸೇಮ್ ಇದ್ರೆ ಅದನ್ನ ಏನ್ ಮಾಡಬಹುದು? ಸಬ್ಸ್ಟ್ರಾಕ್ಟ್ ಮಾಡಬಹುದು. ಇದನ್ನ ನೀವು ನೆನ್ಪಿಟ್ಕೋಬೇಕು. ಏನಿರ್ಬೇಕು? ಬೇಸ್ ಸೇಮ್ ಇರಬೇಕು. ಆಗ ನಾವು ಈ ರೀತಿ ಅದನ್ನ ರೆಪ್ರೆಸೆಂಟ್ ಮಾಡಬಹುದು. ಇದ್ರ ವೈಸ್ ವರ್ಸ ಕೂಡ ನಾವು ಬರಿಬಹುದು. ಈಗ ಇಲ್ಲಿ 3 ಪವರ್ 2 ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಪವರ್ m ಪ್ಲಸ್ n ಇದೆ. ಸೊ ಇದನ್ನ ಸ್ಪ್ಲಿಟ್ ಮಾಡಿ ಬರಿಬಹುದು ನಾವು 2 ಪವರ್ m ಇಂಟು 2 ಪವರ್ n. ಫಾರ್ ಎಕ್ಸಾಂಪಲ್ ಇಲ್ಲಿ
2 ಪವರ್ 5 ಅಂತ ಇರುತ್ತೆ. ಸೊ ನಾನು ಇದನ್ನ ಏನೋ ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ಐ ವಿಲ್ ರೈಟ್ ದಿಸ್ ಒನ್ 2 ಪವರ್ 3 ಇಂಟು 2 ಪವರ್ 2. 3 ಮತ್ತೆ 2 ನ ಆಡ್ ಮಾಡಿದಾಗ ಏನು ಬರುತ್ತೆ 5 ಬರುತ್ತೆ. ಸೊ ಈ 5 ನ ನಾನು ಸ್ಪ್ಲಿಟ್ ಮಾಡಿ ಎರಡು ಪಾರ್ಟ್ ಆಗಿ ರೆಪ್ರೆಸೆಂಟ್ ಕೂಡ ಮಾಡ್ಬೋದು. ಓಕೆ, ಫಸ್ಟ್ ಒನ್ ಆಯ್ತು, ಸೆಕೆಂಡ್ ಒನ್ ಆಯ್ತು. ಥರ್ಡ್ ಒನ್, a ಪವರ್ ಮೈನಸ್ m ಇಸ್ ಈಕ್ವಲ್ ಟು, ಯಾವುದಾದ್ರೂ ಒಂದು ಬೇಸ್ ಪವರ್ ಮೈನಸ್ ಇದೆ ಅಂದ್ರೆ ಅದನ್ನ ಈ ರೀತಿ 1 ಬೈ a ಪವರ್ m ಡಿನಾಮಿನೇಟರ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ 4 ಇದೆ, 4 ಪವರ್ ಮೈನಸ್ 2 ಅಂತ ಇದೆ. 4 ಬೇಸ್ ಮೇಲೆ ಮೈನಸ್ 2 ಇದ್ರೆ ನಾವು ಇದನ್ನ ಏನಂತ ಬರೀಬಹುದು 1 ಬೈ 4 ಪವರ್ ಪಾಸಿಟಿವ್ 2 ಆಗುತ್ತೆ. ಓಕೆ, ಯಾ. ನೆಕ್ಸ್ಟ್ ಒನ್ a ಪವರ್ m ಇಂಟು ಹೋಲ್ ಪವರ್ n ಅಂತ ಇದೆ. ಈ ತರ ಬ್ರಾಕೆಟ್ ಇದ್ದು ಎರಡು ಪವರ್ ಇದ್ದಾಗ ಆ ಎರಡೂ ಪವರ್ ಅನ್ನ ನಾವು ಮಲ್ಟಿಪ್ಲೈ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಪವರ್ 3 ಇದೆ, ಹೋಲ್ ಪವರ್ 2 ಇದೆ. ಸೊ ಈಗ ಇದೆರಡನ್ನು ಮಲ್ಟಿಪ್ಲೈ ಮಾಡಿ 2 ಪವರ್ ಬರಿಬಹುದು. 3 2s are 6, 2 ಪವರ್ 6 ಆಗುತ್ತೆ. ಓಕೆ, ಯಾ. ನೆಕ್ಸ್ಟ್ ಒನ್ ಸ್ಕ್ವೇರ್ ರೂಟ್ ಆಫ್ mth ಪವರ್ ಆಫ್ ಸ್ಕ್ವೇರ್ ರೂಟ್ ಆಫ್ a ಅಂತ ಇದೆ. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಸ್ಕ್ವೇರ್ ರೂಟ್ ಆಫ್ a ಅಂದ್ರೆ ಈ ಸ್ಕ್ವೇರ್ ರೂಟ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ 1 ಬೈ 2. ಸಪೋಸ್ ಕ್ಯೂಬ್ ರೂಟ್ ಆಫ್ a ಅಂತ ಇದ್ರೆ ಇದನ್ನ a ಪವರ್ 1 ಬೈ 3 ಅಲ್ವಾ. ಸೇಮ್ ಥಿಂಗ್ ಇಲ್ಲಿ m ಇದೆ, mth ರೂಟ್ ಆಫ್ a ಇಸ್ ಈಕ್ವಲ್ ಟು ಏನಾಗುತ್ತೆ a ಪವರ್ 1 ಬೈ m ಆಗುತ್ತೆ. ಓಕೆ, ಯಾ. ನೆಕ್ಸ್ಟ್ ರೂಲ್ ಬಂದು a ಇಂಟು ಬಿ ಹೋಲ್ ಪವರ್ m. ಎರಡು ವೇರಿಯಬಲ್ಗೆ ಹೋಲ್ ಆಗಿ ಒಂದು ಪವರ್ ಇದೆ m ಇದೆ, ಅದನ್ನ ಸ್ಪ್ಲಿಟ್ ಮಾಡಿ ಬರಿಬಹುದು a ಪವರ್ m ಇಂಟು ಬಿ ಪವರ್ m ಅಂತ ಸೆಪರೇಟ್ ಮಾಡಿ ಬರಿಬಹುದು. ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಹೋಲ್ ಪವರ್ 2 ಅಂತ ಇದೆ ಅನ್ಕೊಳ್ಳಿ. ಸೊ ಇದನ್ನ ಏನ್ ಬರಿಬಹುದು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಅಂತ ಸೆಪರೇಟ್ ಆಗಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡಬಹುದು. ಓಕೆ, ಸೇಮ್ ಥಿಂಗ್ ಇಲ್ಲೂ ಅಷ್ಟೇ a ಬೈ ಬಿ ಡಿವಿಷನ್ ಫಾರ್ಮ್ ಅಲ್ಲಿ ಹೋಲ್ ಪವರ್ ಏನಿದೆ, ಸೊ ಅದನ್ನು a ಪವರ್ n ಬೈ ಬಿ ಪವರ್ n ಅಂತ ರೆಪ್ರೆಸೆಂಟ್ ಮಾಡಬಹುದು. ಇಷ್ಟು ರೂಲ್ಸ್ ನಿಮ್ಗೆ ಎಕ್ಸ್ಪೋನೆಂಟ್ ಅನ್ನೋ ಒಂದು ಟಾಪಿಕ್ ಅಲ್ಲಿ ಬರುತ್ತೆ. ಓಕೆ, ಈಗ 1 ಬೈ 1 ಈ ಎಕ್ಸ್ಪೋನೆಂಟ್ಸ್ ಅಂದ್ರೆ ನಿಮ್ಗೆ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ಸ್ ಏನ್ ಕೊಡ್ತಾರೆ ಅದನ್ನೇ ನಾವು ಎಕ್ಸ್ಪೋನೆಂಟ್ ಪ್ರಾಬ್ಲಮ್ಸ್ ಅಂತ ಅಥವಾ ಇಂಡೆಕ್ಸ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಓಕೆ, ಯಾ. ಇಲ್ಲಿ ಸಮ್ ರೂಲ್ಸ್ ಇದೆ ಈ ಇಂಡೆಕ್ಸ್ ಅಲ್ಲಿ ಅಥವಾ ಇಂಡಿಸಿಸ್ ಅಲ್ಲಿ. 2 ಬೇಸ್, ನಾನು ಇದೆಲ್ಲ ಹೇಳ್ತಾ ಕೂರಲ್ಲ, ನಿಮ್ಗೆ ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. 2 ಪವರ್ n 2 ಪವರ್ 3 ಇದೆ ಅಲ್ವಾ. ಎರಡು ಬೇಸು ಸೇಮ್ ಇದ್ದಾಗ ಅದರ ಪವರ್ ಅನ್ನ ಈಕ್ವೇಟ್ ಮಾಡಬಹುದು. when the base of two equal numbers are equal, then their powers also will be equal. Neither 0 nor plus or minus 1 ಇರಬಾರ್ದು, 0 ಇರಬಾರ್ದು. ಅದು ಬಿಟ್ಟು ಬೇರೆ ನಂಬರ್ಸ್ ಇದ್ದಾಗ ನಾವು ಎರಡು ಪವರ್ಸ್ ಈಕ್ವೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ I am consider another one example here. 4 power n is equal to 4 power 3 ಅಂತ ತಗೊಳ್ತೀನಿ. ಈಗ ನೀವು ಈ ಬೇಸನ್ನ ನೋಡಿದಾಗ ಎರಡು ಸೇಮ್ ಇದೆ. ಇದೆರಡು ಸೇಮ್ ಇದೆ ಅಂದಾಗ ಈ ಪವರ್ ಗಳೇನಿರುತ್ತೆ ಅದು ಕೂಡ ಸೇಮ್ ಇರುತ್ತೆ. ದೆನ್ n ಈಕ್ವಲ್ ಟು ಏನಾಗುತ್ತೆ 3 ಆಗುತ್ತೆ. ಅದೇ ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಅಲ್ಲಿ ಈಗ ಬೇಸ್ ಸೇಮ್ ಇತ್ತು, ವಾಟ್ ಅಬೌಟ್ ಪವರ್ ಸೇಮ್ ಇದ್ದಾಗ ಏನಾಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ. ನಾನೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. a ಕ್ಯೂಬ್ ಇಸ್ ಈಕ್ವಲ್ ಟು 4 ಪವರ್ 3 ಅಂತ ಇದೆ. ಇಲ್ಲಿ 3 ಪವರ್ ಸೇಮ್ ಇದೆ ಬಟ್ ಬೇಸ್ ಚೇಂಜ್ ಇದೆ. ಪವರ್ ಸೇಮ್ ಇದ್ದು ಬೇಸ್ ಚೇಂಜ್ ಇದ್ರೆ ಪವರ್ ಈಕ್ವಲ್ ಇದೆ ಅಂತಂದ್ರೆ ಬೇಸ್ ಕೂಡ ಈಕ್ವಲ್ ಆಗಿರುತ್ತೆ. ಸೊ a ಈಕ್ವಲ್ ಟು 4. ಯಾವಾಗ ಇಫ್ ಪವರ್ ಇಸ್ ಅನ್ ಆಡ್ ನಂಬರ್ ಆಗಿದ್ದಾಗ ಒಂದೇ base equal to 4. If the power is even number, for example ಇದು 3 ಅನ್ನೋದು ಆಡ್ ನಂಬರ್ ಆಗಿದ್ದಾಗ ಡೈರೆಕ್ಟ್ ಆಗಿ ನಾವು ಬೇಸ್ ನ a equal to 4 ಅಂತ ಈಕ್ವೇಟ್ ಮಾಡಬಹುದು. ಸಪೋಸ್ ಪವರ್ ಏನಾದ್ರೂ ಈವನ್, 4 ಅನ್ನೋದು ಈವನ್ ನಂಬರ್ ಅಲ್ವಾ. ಸೊ ಪವರ್ ಏನಾದ್ರೂ ಈವನ್ ನಂಬರ್ ಆಗಿದ್ರೆ a equal to 3 ಅನ್ನೋದು 2 ರೂಟ್ಸ್ ಬರುತ್ತೆ ಅಲ್ಲಿ ಈವನ್ ನಂಬರ್ ಆದಾಗ. So we rewrite that one, a equal to plus 3, a equal to minus 3. ಯಾವಾಗ ಈವನ್ ನಂಬರ್ ಆಗಿದ್ದಾಗ. ಆಡ್ ನಂಬರ್ ಆಗಿದ್ರೆ ಓನ್ಲಿ ಒನ್ ವ್ಯಾಲ್ಯೂ ಮಾತ್ರ ಕನ್ಸಿಡರ್ ಮಾಡಬೇಕು, a equal to 4. ಬಟ್ ಈವನ್ ನಂಬರ್ ಆಗಿದ್ದಾಗ we are consider both, ಪ್ಲಸ್ ಆರ್ ಮೈನಸ್ ಎರಡನ್ನೂ ತಗೋಬೇಕಿಲ್ಲಿ. a equal to plus 3, a is equal to minus 3. ಇದಿಷ್ಟು ಬೇಸಿಕ್ ರೂಲ್ಸ್. ಓಕೆ, ಯಾ. ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ತುಂಬಾ ಈಸಿ ಇರುತ್ತೆ ಪ್ರಾಬ್ಲಮ್. ಒಂದೇ ಒಂದು ಸಿಂಪ್ಲಿಫಿಕೇಶನ್ ಕ್ವೆಶನ್ ಅನ್ನ ನಿಮ್ಗೆ ಅವರು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ನಾವೀಗ 1 by 1 ಸಾಲ್ವ್ ಮಾಡ್ತಾ ಹೋಗೋಣ.
ಫೈಂಡ್ ದ ವ್ಯಾಲ್ಯೂ ಆಫ್ 27 ಪವರ್ 2/3. ಸೊ ಚಿಕ್ಕ ಪ್ರಾಬ್ಲಮ್ ಅನ್ನ ಫಸ್ಟ್ ನಿಮ್ಗೆ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು 27 ಪವರ್ 2/3 ಇದೆ. ಕ್ಯಾನ್ ಐ ರೈಟ್ ದಿಸ್ 27 ಇನ್ ದ ಫಾರ್ಮ್ ಆಫ್ 3? 27 ನ ಇನ್ ದ ಫಾರ್ಮ್ ಆಫ್ 3 ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಬಹುದು. ಸೊ ವಿ ನೋ ದಟ್ 27 is equal to 3 ಕ್ಯೂಬ್ ಅಲ್ವಾ? ಸೊ 27 ಪ್ಲೇಸ್ ಅಲ್ಲಿ ಐ ವಿಲ್ ರೈಟ್ 3 ಕ್ಯೂಬ್ ಹೋಲ್ ಪವರ್ ಏನು ಕೊಟ್ಟಿದ್ದಾರೆ 2/3. ಸೊ ಇಲ್ಲಿ ನಾವು ಈ ಪವರ್ ಮತ್ತೆ ಈ ಪವರ್ ಅನ್ನ ಡಿವಿಷನ್ ಫಾರ್ಮ್ ಅಲ್ಲಿ ಇದೆ. ಇದು 1/3 ಇದೆ, ಇದು 3 ಇದೆ. ಇದು ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು ನಿಮ್ಗೆ 3 ಸ್ಕ್ವೇರ್. ಸೊ 3 ಸ್ಕ್ವೇರ್ ವ್ಯಾಲ್ಯೂ ಏನು 9. ಓಕೆ, ಇಷ್ಟು ಸಿಂಪಲ್ ಆಗಿರೋ ಕ್ವೆಶನ್ಸ್ ಕೇಳಲ್ಲ, ಜಸ್ಟ್ ಬೇಸಿಕ್ ಅರ್ಥ ಆಗ್ಲಿ ಅಂತ ಮಾತ್ರ ನಿಮ್ಗೆ ನಾನು ಈ ಕ್ವೆಶನ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ನೆಕ್ಸ್ಟ್ ಮಲ್ಟಿಪ್ಲೈ ದೀಸ್ ಟು ನಂಬರ್ ಅಂತ ಕೊಟ್ಟಿದ್ದಾರೆ. x ಪವರ್ 4 y ಪವರ್ 3 z ಪವರ್ ಸ್ಕ್ವೇರ್ ಇಂಟು x y ಪವರ್ 5 z ಪವರ್ -1 ಅಂತ ಇದೆ. ಸೊ ಲೈಕ್ ಟರ್ಮ್ಸ್ ಗಳನ್ನೆಲ್ಲ ನಾನು ಒಂದೊಂದೇ ಕಡೆ ಬರ್ಕೊಳ್ತಾ ಹೋಗ್ತೇನೆ. ಓಕೆ, x ಪವರ್ 4 ಇಂಟು x, y ಪವರ್ ಕ್ಯೂಬ್ ಇಂಟು y ಪವರ್ 5, z ಸ್ಕ್ವೇರ್ ಇಂಟು z ಪವರ್ 1. ಸೊ ನಾನು ಆಲ್ರೆಡಿ ಹೇಳಿದ್ದೆ, ಬೇಸ್ ಸೇಮ್ ಇದ್ದಾಗ ಮಲ್ಟಿಪ್ಲಿಕೇಶನ್ ಅನ್ನ ನಾವು ಆಡ್ ಮಾಡಬಹುದು. ಸೊ ಇಲ್ಲಿ ಬೇಸ್ ಸೇಮ್ ಇದೆ ಅಲ್ವಾ, ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತೆ 1 ಇರುತ್ತೆ, ಇಲ್ಲೂ ಸೇಮ್ ಇದೆ. ಸೊ ಪವರ್ ಅನ್ನ ಆಡ್ ಮಾಡಬಹುದು. ಆಗ ಏನಾಗುತ್ತೆ, ಇದು x ಪವರ್ 5 ಆಗುತ್ತೆ. ಸೇಮ್ ಥಿಂಗ್ y ಸೇಮ್ ಇದೆ, ಇದನ್ನ ಆಡ್ ಮಾಡಿದ್ರೆ ಏನಾಗುತ್ತೆ 5 + 3 8 ಆಗುತ್ತೆ. z ಸ್ಕ್ವೇರ್ z ಪವರ್ 1 ಅಂತ ಇದೆ, ಬೇಸ್ ಸೇಮ್ ಇದೆ, ಇದೆರಡನ್ನು ಆಡ್ ಮಾಡಿದಾಗ ಏನಾಗುತ್ತೆ z ಕ್ಯೂಬ್. ಸೊ ಆನ್ಸರ್ ಈಸ್ x ಪವರ್ 5 y ಪವರ್ 8 z ಪವರ್ ಕ್ಯೂಬ್. ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಇಂಡಿಸಿಸ್ ಹೇಗ್ ಮಾಡ್ತಾರೆ, ಸಿಂಪ್ಲಿಫಿಕೇಶನ್ ಅನ್ನ ಹೇಗ್ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಪ್ರಾಬ್ಲಮ್, evaluate 20 ಪವರ್ 7 divide 20 ಪವರ್ 5. ಸೊ ನಾನು ಆ ಇಂಡಿಸಿಸ್ ಮೆಥಡ್ ಅನ್ನ ಯೂಸ್ ಮಾಡಲ್ಲ, ನಾನು ಡೈರೆಕ್ಟ್ ಆಗೇ ಮಾಡ್ತೀನಿ. ಅಂದ್ರೆ ಈ 20 ಪವರ್ 7 ಅಂತ ಏನಿದೆ ಅದನ್ನ ನೀವು 20 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಲೈಕ್ ಈಗ 20 ಇಂಟು 20 ಇಂಟು 20 ಇಂಟು 20 ಲೈಕ್ ದಟ್ 7 ಟೈಮ್ಸ್ ನೀವು ಇದನ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಟೈಮ್ ರಿಕ್ವೈರ್ಮೆಂಟ್ ತುಂಬಾ ಆಗುತ್ತೆ. ಸೊ ನಾವೇನನ್ನ ಯೂಸ್ ಮಾಡ್ತೀವಿ ಇಲ್ಲಿ 20 ಪವರ್ 7 ಬೈ 20 ಪವರ್ 5 ಅಂತ ಇದೆ. ಸೊ ಬೇಸ್ ಸೇಮ್ ಇದ್ದು ಡಿವಿಷನ್ ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಅದನ್ನ ಏನ್ ಮಾಡ್ತೀವಿ ನಾವು ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ನಾನು ಪ್ರಾಪರ್ಟಿ ಹೇಳುವಾಗ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಸೊ ಇಲ್ಲಿ 20 ಬೇಸ್ ಸೇಮ್ ಇದೆ, ಇಲ್ಲೂ 20 ಇದೆ, ಇಲ್ಲೂ 20 ಇದೆ. ಸೊ ಈಗ ಪವರ್ ಅನ್ನ ಏನ್ ಮಾಡ್ಬೇಕು, ಸಬ್ಸ್ಟ್ರಾಕ್ಟ್. 7 - 5. ಸೊ 20 ಪವರ್ 2 ದು ವ್ಯಾಲ್ಯೂ ಏನಾಯ್ತು 400. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೈಟ್, ಅರ್ಥ ಆಗ್ತಿದೆಯಾ? ಯಾ, ನೆಕ್ಸ್ಟ್ ಕ್ವೆಶನ್. ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ರೀತಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ನೀವು ಈ ಕ್ವೆಶನ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ನಾನು ಫಸ್ಟ್ ಎಲ್ಲ ಮಾಡಿದ ಕ್ವೆಶನ್ಸ್ ನಿಮ್ಗೆ ಬರೀ ಬೇಸಿಕ್ಸ್ ಅಷ್ಟೇ. ಯಾ, ಇಫ್ 3 ಪವರ್ x minus y equal to 27 and 3 power x plus y equal to 243, find the value of x and y ಅಂತ ಕೇಳಿದ್ದಾರೆ. ಸೊ ಎರಡು ಈಕ್ವೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಎರಡು ಈಕ್ವೇಶನ್ಸ್ ಅನ್ನ ನಾವಿಲ್ಲಿ ಸಿಂಪ್ಲಿಫೈ ಮಾಡ್ಕೋಬೇಕು. ಫಸ್ಟ್ ಐ ವಿಲ್ rewrite that one here. 3 power x minus y is equal to 27. Another one is 3 power x plus y is equal to 243 ಅಂತ ಕೊಟ್ಟಿದ್ದಾರೆ. ಇದೆರಡು ಪವರ್ಸ್. ಓಕೆ, ಕನ್ಫ್ಯೂಸ್ ಆಗಬೇಡಿ. ಯಾ, can I write this one? 3 power x minus y is equal to 27 in the form of 3. So ಇಲ್ಲಿ ಬೇಸ್ 3 ಇದೆ ಅಂದ್ರೆ ಇಲ್ಲೂ ಬೇಸ್ 3 ನೇ ಬರುತ್ತೆ. 3 power 3 3s are 3 into 3 ಮಲ್ಟಿಪ್ಲೈ ಮಾಡಿದ್ರೆ you are getting 27. ಸೊ ಬೇಸ್ ಎರಡು ಸೇಮ್ ಇದೆಯಾ, 3 ಇದೆ. ಸೊ ಪವರ್ ಅನ್ನ ಏನ್ ಮಾಡಬಹುದು, ಈಕ್ವೇಟ್ ಮಾಡಬಹುದು. ಸೊ we are getting one equation here, x minus y equal to 3. Again come to this side, x power x plus y is equal to 243 ಇದೆ. ನಿಮ್ಗೆ ಇದನ್ನ ಪವರ್ ಅಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಬರಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಈ ತರ ಮಾಡ್ಕೊಳ್ಳಿ, 3 ಇಂದ ಡಿವೈಡ್ ಮಾಡಿ. ಯಾಕೆಂದ್ರೆ ಇಲ್ಲೂ 3 ಇದೆ ಅಂದ್ರೆ ಇದ್ರ ಬೇಸ್ ಕೂಡ 3 ನೇ ಬರುತ್ತೆ. ಸೊ 3 ಇಂದ ಡಿವೈಡ್ ಮಾಡಿ. ಆ ರೀತಿ ನೀವು ಡಿವೈಡ್ ಮಾಡ್ತಾ ಹೋದ್ರೆ ನಿಮ್ಗೆ ನಂಬರ್ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ 3 8s
24, 3 1s are 3 27s are 3 3s are sorry 3 9s are 3 3s are ಅಲ್ವಾ. ಸೊ ಎಷ್ಟಿದೆ ಇಲ್ಲಿ 1 2 3 4 5. ಸೊ 243ನ ನಾವೇನಂತ ಬರಿಬಹುದು 3 ಪವರ್ 5 ಅಂತ ರೆಪ್ರೆಸೆಂಟ್ ಮಾಡಬಹುದು. ಸೊ ಈಗ ಎರಡು ಬೇಸ್ ಸೇಮ್ ಇದೆ ಅಂದ್ರೆ x ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಸೊ ಈಗ ಎರಡು ಈಕ್ವೇಶನ್ ಸಿಕ್ತಾ ನಿಮ್ಗೆ. ಪವರ್ ಅನ್ನ ನಾನು ಈಕ್ವೇಟ್ ಮಾಡಿದೆ. ಈಗ ನಾನು ಸಿಂಪ್ಲಿಫೈ ಮಾಡ್ತೇನೆ. x ಪ್ಲಸ್ ವೈ ಇಸ್ ಈಕ್ವಲ್ ಟು 5, x ಮೈನಸ್ ವೈ ಇಸ್ ಈಕ್ವಲ್ ಟು 3. ಆಡ್ ಮಾಡೋಣ. ವಿ ಆರ್ ಆಡಿಂಗ್ ಹಿಯರ್. ಆಡ್ ಮಾಡಿದ್ರೆ ಏನಾಗುತ್ತೆ ಪ್ಲಸ್ ವೈ ಮೈನಸ್ ವೈ ಗೆಟ್ ಕ್ಯಾನ್ಸಲ್. ವಾಟ್ಸ್ ದ ರಿಮೈನಿಂಗ್ ಥಿಂಗ್ ಹಿಯರ್ 2x is equal to 5 plus 3 ಏನಾಗುತ್ತೆ ಇಲ್ಲಿ 8. ಸೊ x ಏನಾಯ್ತು 2 1s 2 4s x equal to 4 ಆಯ್ತು. now I am consider x plus y equal to 5. x value ಗೊತ್ತಿದೆ. substitute ಮಾಡಿ sorry. so 5 minus 4 y equal to 1. so which option is correct option here? first one, option A, x equal to 4, y is equal to 1. They are asking to find the value of x and y, right? x ಮತ್ತೆ y value ನ find out ಮಾಡೋದಕ್ಕೆ ಹೇಳಿದ್ದಾರೆ. so x equal to 4 ಬಂದಿದೆ, y equal to 1 ಬಂದಿದೆ. ಇದನ್ನೇ ನಾವು ಇಂಡಿಸಿಸ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಓಕೆ, ಈ ತರ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ಸ್ ಅನ್ನ ನಿಮಗೆ ಎಕ್ಸಾಮ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಒಂದು ಕ್ವೆಶ್ಚನ್ ಅನ್ನ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್. what they are asking here? Write 8 power 2x plus 3 in the form of 2 power y and express the relation between x and y. So ಒಂದು ಪವರ್ ಅಲ್ಲಿ ಕೊಟ್ಟಿದ್ದಾರೆ 8 ಪವರ್ 2x plus 3 ಅಂತ ಕೊಟ್ಟಿದ್ದಾರೆ. 8 ಪವರ್ 2x plus 3 in the form of 2y. in the form of ಇದು ಈ ಫಾರ್ಮ್ ಅಲ್ಲಿ ಇರಬೇಕು. y equal to 2y. y ಪವರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕು. ಸಾರಿ 2 ಪವರ್ ಅಲ್ಲಿ ಇದನ್ನ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈ 8 ಅನ್ನ ಕ್ಯಾನ್ ಐ ರೈಟ್ 2 ಪವರ್ 3? 2 2s are 4, 4 2s are 8 ಅಲ್ವಾ. ಸೊ ಉಳ್ಕೊಂಡಿದ್ದೇನಿಲ್ಲಿ 2x plus 3. ನಾನು 8 ಅನ್ನ 2 ಪವರ್ 3 ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಪವರ್ ಏನಿದೆ ಅದನ್ನ ಹಾಗೆ ಬರ್ದಿದ್ದೀನಿ 2 ಪವರ್ y. ಈ ಬೇಸ್ ಸೇಮ್ ಇದೆ. ಸೊ ಇನ್ನೂ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಈ 3 ನ ಒಳಗಡೆ ಮಲ್ಟಿಪ್ಲೈ ಮಾಡಿ 6x plus 9 ಆಗುತ್ತೆ ಇಸ್ ಈಕ್ವಲ್ ಟು 2y ಆಗುತ್ತೆ. ಈಗ 2 2 ಈ ಬೇಸ್ ಎರಡು ಸೇಮ್ ಇದೆ. ಸೊ ಪವರ್ ಅನ್ನ ಈಕ್ವೇಟ್ ಮಾಡಬಹುದು. ಆಗ ಏನ್ ಬರುತ್ತೆ 6x plus 9 equal to y. they are asking here express the relation between x and y. ಸೊ ಇಲ್ಲಿ x ಮತ್ತೆ y ಇರೋ ರಿಲೇಷನ್ ಏನು 6x plus 9 equal to y. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಷ್ಟೇ ಸಿಂಪಲ್ ಆಗಿರುತ್ತೆ. ನಮಗೆ ಪವರ್ ಅಲ್ಲಿ ರೆಪ್ರೆಸೆಂಟ್ ಕ್ಯೂಬ್ ವ್ಯಾಲ್ಯೂಸು, ಸ್ಕ್ವೇರ್ ವ್ಯಾಲ್ಯೂಸು ಇದಿಷ್ಟು ನಿಮಗೆ ಬಂದ್ರೆ ಇನ್ನು ಈಸಿಯಾಗಿ ಮಾಡ್ಬೋದು ಇದನ್ನ. ಓಕೆ, what they are given here? evaluate the expression 125 power 2 by 3. ನಿಮಗೆ ಕರೆಕ್ಟ್ ಆಗಿ ಕ್ಯೂಬ್ ವ್ಯಾಲ್ಯೂಸು ಸ್ಕ್ವೇರ್ ವ್ಯಾಲ್ಯೂಸ್ ಗೊತ್ತಿದೆ ಅಂದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು ಇದನ್ನ. 125 ಪವರ್ 2 by 3 ಪ್ಲಸ್ 625 ಪವರ್ 3 by 4. 125 5 ಇದೆ ಅಂದ್ರೆ ಇದು 5 ಸ್ಕ್ವೇರ್ 5 ಕ್ಯೂಬ್ ಆಗಿರುತ್ತೆ. 5 5s are 25, 25 5s are 125. ಸೊ ಇದೇನಾಗುತ್ತೆ 5 ಕ್ಯೂಬ್ ಹೋಲ್ ಪವರ್ 2 by 3 ಪ್ಲಸ್ 625 ಇದೆ 625 ಎಷ್ಟರಲ್ಲಿ ಬರುತ್ತೆ 625 5 ಪವರ್ 4 ಅಲ್ಲಿ ಬರುತ್ತೆ. ನಿಮ್ಗೆ ಇದು ಡೌಟ್ ಆಗುತ್ತೆ ಅಂದ್ರೆ ನಾನು ಹೇಳ್ಕೊಟ್ಟಿದ್ದನ್ನೆಲ್ಲ ಈ ಮೆಥಡ್ ಅನ್ನ ಯೂಸ್ ಮಾಡಿ. 5 1s are 5, 5 2s are 10. ಈಸಿಯಾಗಿ ನಿಮ್ಗೆ ಇದು ಗೊತ್ತಾಗೋಗುತ್ತೆ. ಸೊ 625 ನ ಹೇಗೆ ಬರಿಬಹುದು ನಾವು 5 ಪವರ್ 4 ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು ಈ ಫಾರ್ಮ್ ಅಲ್ಲಿ. ಸೊ ಈಗ ಕ್ಯಾನ್ಸಲ್ ಮಾಡೋಣ. 3 3 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಂಡಿದ್ದು 5 ಸ್ಕ್ವೇರ್ ಪ್ಲಸ್ ಇಲ್ಲಿ 4 4 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಂಡಿದ್ದು 5 ಕ್ಯೂಬ್. 5 ಸ್ಕ್ವೇರ್ ವ್ಯಾಲ್ಯೂ 25, 5 ಕ್ಯೂಬ್ ವ್ಯಾಲ್ಯೂ 125. ಸೊ ಆಡ್ ಮಾಡಿದ್ರೆ ಏನ್ ಬರುತ್ತೆ 150. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಷ್ಟು ಈಸಿ ಇದೆ ನೋಡಿ. ನಮಗೆ ಸಿಂಪ್ಲಿಫಿಕೇಶನ್ ಬರಬೇಕಷ್ಟೇ ಇಲ್ಲಿ. ನೆಕ್ಸ್ಟ್ ಕ್ವೆಶನ್. ಇಫ್ 5 ಪವರ್ m is equal to 3125, find the value of 4 power m minus 2. ಒಂದು ಈಕ್ವೇಶನ್ ಅನ್ನ ಕೊಟ್ಟಿದ್ದಾರೆ. I will write that one first here. 5 power m equal to 3125. ಫಸ್ಟ್ ನಾನು ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಇಲ್ಲಿ 5 ಬೇಸ್ ಅಲ್ಲಿ ಇದೆ ಅಂದ್ರೆ ಇದು ಬೇಸ್ 5 ಅಲ್ಲೇ ರೆಪ್ರೆಸೆಂಟ್ ಮಾಡಬೇಕು. ಸೊ ನಾನೀಗ 5 ಇಂದ ಡಿವೈಡ್ ಮಾಡ್ತಾ ಹೋಗ್ತೀನಿ. 5 6s 5 2s 5 5s
Again 5, 5 1s are 5 2s are 5 5, 5 25s are 5 5s are. So 3 1 2 5 na, can I represent that one? 5 power 5. 5 power 5. So 5 power m is equal to ಇದನ್ನ 5 power 5 ಅಂತ ಬರ್ಕೋಬಹುದು. ಎರಡು ಬೇಸ್ ಸೇಮ್ ಇದೆ, ಸೊ ಪವರ್ ಏನಾಗುತ್ತೆ ಈಕ್ವಲ್ ಆಗುತ್ತೆ ರೂಲ್ಸ್ ಹೇಳಿರೋ ಪ್ರಕಾರ. ಎರಡು ಬೇಸ್ ಸೇಮ್ ಇದ್ದಾಗ ಸೊ m ವ್ಯಾಲ್ಯೂ ಏನಾಯ್ತು 5 ಆಯ್ತು. ವಾಟ್ ದೇ ಆರ್ ಆಸ್ಕಿಂಗ್ ಹಿಯರ್, ಫೈಂಡ್ ದ ವ್ಯಾಲ್ಯೂ ಆಫ್ 4 ಪವರ್ m minus 2. m ವ್ಯಾಲ್ಯೂ ಗೊತ್ತಾಗಿದೆ ನಿಮಗೆ, m ಏನು 5, 5 minus 2, ಸೊ 4 power 3, 4 3s 4 3s ಏನ್ ಬರುತ್ತೆ, 4 4 16 16 64, 64. ಎಸ್ 64. ಕ್ಲಿಯರ್? ಅರ್ಥ ಆಗ್ತಿದೆ? ಎಷ್ಟು ಈಸಿ ಇದೆ ಅಲ್ಲ. ನೆಕ್ಸ್ಟ್ ಕ್ವೆಶನ್, 81 x power 4 1/4 ಹೋಲ್ ಪವರ್ 1/4 ಕೊಟ್ಟಿದ್ದಾರೆ. ಕೆಳಗಡೆ ಡಿನಾಮಿನೇಟರ್ ಅಲ್ಲಿ y ಪವರ್ -8 ಅಂತ ಕೊಟ್ಟಿದ್ದಾರೆ. as simplified value 2 ಅಂತ ಹೇಳಿದ್ದಾರೆ. So can I write that one first here? 81 x power 4 by y power -8 whole power 1/4. ಸೊ ನನಗೆ ಗೊತ್ತಾಗ್ತಿದೆ ಈ 81 ನ 4th ರೂಟ್ ಅಲ್ಲಿ ಬರ್ಕೋಬೇಕು. ಇಲ್ಲಿ x ಪವರ್ 4 ಇದೆ ಅಂದ್ರೆ ಇದು 4th ರೂಟ್ ಅಲ್ಲಿ 81 ಯಾವ್ದ್ರದ್ದು ಪವರ್ 4 ಆಗುತ್ತೆ, 3 ಪವರ್ 4. 81 3 ಇಂದ ಡಿವೈಡ್ ಮಾಡಿ, 3 2s 3 7s 3 9s 3 3s. ಸೊ 81 ಅನ್ನ ಏನಂತ ಬರೀಬಹುದು, 3 ಪವರ್ 4. ಸೊ 3 ಪವರ್ 4 x ಪವರ್ 4 by y ಪವರ್ -8 whole power 1/4. Can I write 3x whole power 4 y minus 8 whole power 1/4. 4 4 get cancel. Again ಇಲ್ಲೂ ಕೂಡ ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಇದು ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ wait a minute. ಇದನ್ನ ನಾನು ಸೆಪರೇಟ್ ಆಗಿ ಬರ್ಕೊಳ್ತೀನಿ ಪವರ್ ಅನ್ನ, ಆಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಈಗ ಇಲ್ಲಿ ಬರೆಯೋಕ್ಕೂ ಮುಂಚೆನೆ ಇದನ್ನ ಸೆಪರೇಟ್ ಪವರ್ 1/4, ಇದನ್ನ ಸೆಪರೇಟ್ 1/4 ಮಾಡ್ತೀನಿ. ಈಗ ಈ 4 4 ಗೆಟ್ ಕ್ಯಾನ್ಸಲ್, 4 1s 4 2s ಉಳ್ಕೊಂಡಿದ್ದೇನು 3x, ಇಲ್ಲಿ ಉಳ್ಕೊಂಡಿದ್ದು y ಪವರ್ -2. ಡಿನಾಮಿನೇಟರ್ ಮೈನಸ್ ಇದೆ ಅಂದ್ರೆ ಅದು ನ್ಯೂಮರೇಟರ್ಗೆ ಹೋದ್ರೆ ಪ್ಲಸ್ ಆಗುತ್ತೆ. ಸೊ ಆನ್ಸರ್ ಏನು 3x y². ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಆಗಿದೆ. ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಇಷ್ಟೆಲ್ಲ ಬರೀತಿದ್ದೀನಿ, ಇಲ್ಲ ಅಂದ್ರೆ ಇಲ್ಲೇ ಡೈರೆಕ್ಟ್ ಆಗಿ ನೋಡ್ಬಿಟ್ಟು ಅಲ್ಲೇ ಆನ್ಸರ್ ಅನ್ನ ಬರೀಬಹುದು. ಯಾ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಇದನ್ನ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲೂ ಕೂಡ ಕೇಳಿದ್ದಾರೆ ನೋಡಿ. ಈ ಕ್ವೆಶನ್ ನೋಡಿದ ತಕ್ಷಣ ಇದೇನಪ್ಪ ಸ್ಕ್ವೇರ್ ರೂಟ್ ಇದೆ, ಇನ್ಫಿನಿಟಿ ಇದೆ, ಕಂಟಿನ್ಯೂಯಸ್ ಆಗಿ ಕೊಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಡ್ತೀರಾ ಅಲ್ವಾ. ಸೊ ಫಸ್ಟ್ ಐ ವಿಲ್ write x equal to square root of 6 plus square root of 6 plus square root of 6 plus etc infinity. Find x value ಅಂತ ಕೇಳಿದ್ದಾರೆ. Can I write this one? x ಹಾಗೆ ಬರ್ಕೊಳ್ತೀನಿ, ಒಂದು ಸ್ಕ್ವೇರ್ ರೂಟ್ ಆಫ್ 6 ನ ಹಾಗೆ ಬರಿತೀನಿ. ಈ ಪ್ಲೇಸ್ ಅಲ್ಲಿ ಇದು ಹೀಗೆ ಹೋಗುತ್ತಲ್ಲ, ಸ್ಕ್ವೇರ್ ರೂಟ್ 6 ಸ್ಕ್ವೇರ್ ರೂಟ್ 6 ಸ್ಕ್ವೇರ್ ರೂಟ್ 6. ಸೊ ಆ ಪ್ಲೇಸ್ ಅಲ್ಲಿ ನಾನು ಏನನ್ನ ಬರ್ಕೋಬಹುದು, x. ಸೊ ಇದು ರಿಪೀಟ್ ಆಗ್ತಾ ಇರೋದ್ರಿಂದ ಇಲ್ಲಿ ಏನ್ ಬರೀಬಹುದು, x ಅಂತ. ಸ್ಕ್ವೇರ್ ರೂಟ್ ನ ಕಡೆಗೆ ತಗೊಳ್ಳಿ, x² = 6 plus x. ಸೊ x² minus x minus 6 is equal to 0. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಶನ್. ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ರೂಟ್ಸ್ ನ ಐಡೆಂಟಿಫೈ ಮಾಡೋದನ್ನ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಆ ಮೆಥಡ್ ಅನ್ನ ಯೂಸ್ ಮಾಡಿದ್ರೆ 3 2s 6, ಇಲ್ಲಿ ನೆಗೆಟಿವ್ ಬರಬೇಕು. ಸೊ -3 ರೂಟ್ಸ್ ಏನ್ ಬರಿಬಹುದು, ಡೈರೆಕ್ಟ್ ಆಗಿ ಬರೆಯೋದು ಹೇಳ್ಕೊಟ್ಟಿದ್ದೀನಿ. ರೂಟ್ಸ್ ಏನಾಗುತ್ತೆ, ಇಲ್ಲಿ ಮೈನಸ್ ಇದ್ರೆ ಇದು ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇದ್ರೆ ಇದು ಮೈನಸ್ ಆಗುತ್ತೆ. ಯಾರಿಗೆ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ರೂಟ್ಸ್ ಕಂಡುಹಿಡಿಯೋದು ನಿಮ್ಗೆ ಗೊತ್ತಾಗಲ್ಲ ಡೈರೆಕ್ಟ್ ಆಗಿ ಸಿಂಪಲ್ ಆಗಿ ಅಂದ್ರೆ ನನ್ನ ಫಸ್ಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ವಿಡಿಯೋ ಏನಿದೆ ಆ ಪಾರ್ಟ್ 1 ವಿಡಿಯೋನ ನೀವು ನೋಡಿ, ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೋಡಿದಾಗ ನಿಮ್ಗೆ ಹೇಗೆ ಶಾರ್ಟ್ ಫಾರ್ಮ್ ಅಲ್ಲಿ ರೂಟ್ಸ್ ನ ಐಡೆಂಟಿಫೈ ಮಾಡೋದಂತ ಗೊತ್ತಾಗುತ್ತೆ. ಸೊ ಆಪ್ಷನ್ ಯಾವ್ದು ಇದಕ್ಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾ, ನೆಕ್ಸ್ಟ್ ಒನ್. ಯಾ, ಇದು ನೋಡಿದ ತಕ್ಷಣ ಓ ಎಷ್ಟು ಲೆಂತ್ ಇದೆ ಪ್ರಾಬ್ಲಮ್, ಹೇಗೆ ಸಾಲ್ವ್ ಮಾಡೋದು ಅನ್ಸುತ್ತೆ. ಬಟ್ ಇದನ್ನ ಬರ್ಕೊಳ್ಳೋಣ ಸಿಂಪಲ್ ಆಗಿ. ಇಲ್ಲಿ ಡಿವಿಷನ್ ಇದೆ 3, ಇಲ್ಲೇ ಮಲ್ಟಿಪ್ಲೈ ಮಾಡಲ್ಲ. 3 2s 6 plus 4, 2 3s 6
ಇಂಟು 5 ಪವರ್ 3 ಇಂಟು 2 ಇದೆರಡು ಮಲ್ಟಿಪ್ಲೈ ಮಾಡಿ 3 2s 6 ಡಿವಿಷನ್ ಇದೆ ಡಿವೈಡೆಡ್ ಬೈ 3 2s ಅಗೇನ್ 6 5 ಪವರ್ 6 3 ಪವರ್ 6 ಅಲ್ವಾ ಸೊ ಏನಾಯ್ತು 4 ಪವರ್ 6 ಗೆಟ್ ಕ್ಯಾನ್ಸಲ್ 5 ಪವರ್ 5 ಪವರ್ 6 ಗೆಟ್ ಕ್ಯಾನ್ಸಲ್ 3 ಪವರ್ 3 ಪವರ್ 6 ಗೆಟ್ ಕ್ಯಾನ್ಸಲ್ ಸೊ is equal to 1. Option D is the right answer. ಸೊ ಇಲ್ಲೇ ನೋಡ್ಕೊಂಬಿಡಿ ನೀವು 3 ಪವರ್ 2 ಪವರ್ ಏನಿದೆ ಅದೆರಡನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೆದಿದ್ದೀನಿ 3 ಪವರ್ 6 ಆಗಿದೆ ಈ ಪವರ್ ಅನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೆದಿದ್ದೀನಿ ಇಲ್ಲಿ 5 ಮರ್ತಿದ್ದೆ ಅದಕ್ಕೆ ಮತ್ತೆ ಬರೆದೆ 5 ಪವರ್ 6 ಸೊ ಈ ರೀತಿ ಬರೆದಾಗ ನಿಮ್ಗೆಲ್ಲ ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋ ಆನ್ಸರ್ ಏನು 1 ಅಷ್ಟೇ ಓಕೆ ಯಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇದರಿಂದ ಏನಾದರೂ ಯೂಸ್ಫುಲ್ ಆಗುತ್ತೆ ನಿಮ್ಮ PGCET ಎಕ್ಸಾಮ್ಗೆ ಅಂತ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರಾದರೂ PGCET ಎಕ್ಸಾಮ್ ಬರೀತಾ ಇದ್ದರೆ ನಿಮ್ಮ ರಿಲೇಷನ್ಸ್ ಫ್ರೆಂಡ್ಸ್ ಯಾರಾದರೂ ಈ ವಿಡಿಯೋನ ಅವ್ರ ಜೊತೆ ಶೇರ್ ಮಾಡಿ ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದ್ರ ಕಂಟಿನ್ಯೂಷನ್ ಆಗಿರುವಂತಹ ಲಾಗರಿದಮ್ಸ್ ಅನ್ನೋ ಟಾಪಿಕನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಪಾರ್ಟ್ 3 ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್